ಎಪಿಸೋಡ್ ನೋಡಿದ್ರ ಸ್ಯಾಟಿಸ್ಫೈ ಆಯ್ತಾ? ಜೆಜೆಕೆ ವೀಕ್ಲಿ ಎಪಿಸೋಡ್ಗಳು ಏನಿವೆ ಬ್ರೋ, ಒಂದೊಂದು ಎಪಿಸೋಡ್ ಮಾತ್ರ ಮುತ್ ಕೊಡೋ ರೀತಿ ಇದಾವೆ. ಅಂಡ್ ಈ ಎಪಿಸೋಡ್ ಅಲ್ಲಿ ಜೆಜೆಕೆ ಮೋಸ್ಟ್ ಅವೇಟೆಡ್ ಕ್ಯಾರೆಕ್ಟರ್ ಹಕಾರಿ ನೋಡಿದ್ವಿ. ಅಂಡ್ ಕಿಕೋರುನು ಅಂಡ್ ಪಾಂಡಾ ಬ್ಯಾಕ್ ಸ್ಟೋರಿ ಪ್ಲಸ್ ಈ ಎಪಿಸೋಡ್ ಮೇನ್ ಹೈಲೈಟ್ 4+ ಮಿನಿಟ್ ಸಿಂಗಲ್ ಶಾರ್ಟ್ ಕಾನ್ವರ್ಸೇಷನ್ ನೋಡಿದ್ವಿ. ವಾಹ್, ಮಾಪ್ಪ ಕುಕ್ಡ್ ರಿಯಲಿ ವೆಲ್. ಅಂಡ್ ಈ ಎಪಿಸೋಡ್ ಎಲ್ಲಾ ಜನಕ್ಕೆ ಫನ್ನಿ ಅನ್ಸಿದೆ, ಯಾಕಂದ್ರೆ ಇಷ್ಟೊಂದು ಬ್ರೂಟಲ್ ಫೈಟ್ ತೋರಿಸಿದ್ರೆ ಯಾರಿಗ್ ತಾನೇ ಅನ್ಸಲ್ಲ. ಅಂಡ್ ನೆಕ್ಸ್ಟ್ ಎಪಿಸೋಡ್ ವೇಟ್ ತಡ್ಕಣೆಗೆ ಆಗ್ತಿಲ್ಲ, ಹಕಾರಿ ವರ್ಸಸ್ ಯುಜಿ ಸ್ಮಾಲ್ ಫೈಟ್ ನೋಡಕ್ಕೆ. ಸೊ ಇವತ್ತು ಈಗ ಈ ವಿಡಿಯೋದಲ್ಲಿ ಜುಜುತ್ಸು ಕೈಸನ್ ಸೀಸನ್ 3 ಎಪಿಸೋಡ್ 5 ಬಗ್ಗೆ ಮಾತಾಡೋಣ, ಡೀಟೇಲಿ ಬ್ರೇಕ್ ಡೌನ್ ಮಾಡೋಣ. ಸೊ ಎಕ್ಸ್ಪ್ಲನೇಷನ್ ಶುರು ಮಾಡೋಣ ನಡ್ರಿ. ಶುರು ಮಾಡಕ್ಕಿಂತ ಮುಂಚೆ ಎಪಿಸೋಡ್ ಫಸ್ಟ್ 5 ಮಿನಿಟ್ಸ್ ಅಷ್ಟೊಂದು ಯಾರಿಗೂ ಅರ್ಥ ಆಗಿರಲ್ಲ, ಸೊ ಅದನ್ನ ನಾನು ಬಿಡಿಸಿ ಹೇಳ್ತೀನಿ ಒಂಚೂರ, ನಿಮಗೆ ಓಕೆ ತಾನೆ? ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಪಾಂಡಾ ಬ್ಯಾಕ್ ಸ್ಟೋರಿಯಿಂದ. ಇಲ್ಲಿ ನಾವು ನೋಡ್ತೀವಿ ಬೇಬಿ ಪಾಂಡಾನ, ಹಾಗೆ ಇಲ್ಲಿ ನಾವು ನೋಡ್ತೀವಿ ಯಾಗನ ಹೈಯರ್ ಅಪ್ಸ್ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಫುಲ್ ಶಿಬುಯಾ ಇನ್ಸಿಡೆಂಟ್ ಆರ್ಕ್ ಏನಾಗಿತ್ತು ಅದ್ರ ಫುಲ್ ಡಿಸ್ಟ್ರಕ್ಷನ್ ಯಾಗ ಮೇಲೆ ಓಡಿಸಿದ್ದಾರೆ. ಅವನೇ ಕಲ್ಪ್ರಿಟ್ ಅಂತವ. ಯಾಗನ ಜೆಜೆಕೆ ಹೈಯರ್ ಅಪ್ಸ್ ಅರೆಸ್ಟ್ ಮಾಡಕ್ ಇನ್ನೊಂದು ಕಾರಣ, ಅವನ ಕರ್ಸ್ಡ್ ಟೆಕ್ನಿಕ್ ಆರ್ಟಿಫಿಷಿಯಲ್ ಇಂಡಿಪೆಂಡೆಂಟ್ ಕಾರ್ಪ್ ಕ್ರಿಯೇಷನ್. ಅದಕ್ಕೆ ಎಕ್ಸಾಂಪಲ್ ಬೇಕು ಅಂದ್ರೆ ಕರ್ಸ್ ಕಾರ್ಪ್ಸ್ ನಮ್ ಪಾಂಡಾ. ಅಂಡ್ ನಿಮ್ಗೆ ಗೊತ್ತು ಯಾಗ ಅಂಡ್ ಪಾಂಡಾ ಬಾಂಡ್ ಯಾವ ತರ ಅಂತ ಹೇಳಿ, ಅಪ್ಪ ಮಗನ್ ಬಾಂಡ್. ಇಲ್ಲಿ ಜೆಜೆಕೆ ಹೈಯರ್ ಅಪ್ಸ್ ಯಾಗನ ಕರ್ಸ್ ಕಾರ್ಪ್ ಕ್ರಿಯೇಷನ್ ಹೇಗ್ ಮಾಡ್ತಾನೆ, ಅದ್ರ ಸೀಕ್ರೆಟ್ ಏನು, ಯಾವ ಟೆಕ್ನಿಕ್ ಅದು, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅವರು. ಆದ್ರೆ ಯಾಗ ಇಲ್ಲಿ ಆ ಟೆಕ್ನಿಕ್ ಯಾರಿಗೂ ಹೇಳಲ್ಲ. ಸೊ ಇಲ್ಲಿ ವಿಧಿ ಇಲ್ಲದೆ ಅವನನ್ನ ಎಕ್ಸಿಕ್ಯೂಟ್ ಮಾಡಕ್ ಆರ್ಡರ್ ಮಾಡ್ತಾರೆ. ಇಲ್ಲಿ ಗಗುವಂಜಿ ಯಾಗನ ಎಕ್ಸಿಕ್ಯೂಟ್ ಮಾಡಕ್ಕೆ ಅಂತ ಹೇಳಿ ಬರ್ತಾನೆ. ಅಂಡ್ ಅವನು ಅವ್ನ ಗಿಟಾರ್ ವೇವ್ ಇಂದ ಯಾಗಾಗೆ ಫುಲ್ ಡ್ಯಾಮೇಜ್ ಕೊಡ್ತಾನೆ. ಅಂಡ್ ಯಾಗ ಇಲ್ಲಿ ಫೈಟ್ ಬ್ಯಾಕ್ ಮಾಡಲ್ಲ. ಆಗ್ಲೇ ಇಲ್ಲೊಂದ್ ಸೀನ್ ಬರುತ್ತೆ, ಯಾಗ ಅಂಡ್ ತಾಕೇರೋದು. ತಾಕೇರು ಅಂಡ್ ಯಾಗ ಡಿಸ್ಕಷನ್ ಮಾಡ್ತಿರ್ತಾರೆ ಒಂದು ಜಂಗಲ್ ಅಲ್ಲಿ. ಅಂಡ್ ಇಲ್ಲಿ ತಾಕೇರು ಅವ್ ಕರ್ಸಿಡ್ ಸ್ಪಿರಿಟ್ ಜೊತೆ ಇರ್ತಾನ. ಅವನು ತಾಕೇರು ಯಾರು ಅಂದ್ರೆ ಕುಸಕಾಬೆ ಅಳಿಯ, ಅವನ್ ತಂಗಿ ಮಗ. ಆ ಪಾಪು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗಿದ್ರಿಂದ ಆ ಮಗುದ್ ಏನ್ ಕರ್ಸಿಡ್ ಸೋಲ್ ಇತ್ತು ಆ ಸೋಲ್ ತೆಗೆದು ಯಾಗ ಇಲ್ಲಿ ತಾಕೇರು ಒಳಗ ಹಾಕಿದಾನೆ. ಸೊ ಕುಸಕಾಬೆ ರಿಕ್ವೆಸ್ಟ್ ಮೇಲೆ ತಾಕೇರುನ ಆ ಜಂಗಲ್ ಇಂದ ಆಚೆ ಕರ್ಕೊಂಡ್ ಬಂದು ಅವನ್ ತಂಗಿ ತೋರಿಸ್ತಾನೆ. ಕುಸಕಾಬೆ ತಂಗಿ ಇಲ್ಲಿ ಪ್ಯಾರಲೈಸ್ ಆಗಿರ್ತಾಳೆ, ಅವಳನ್ನ ಸರಿ ಮಾಡಕ್ಕೆ. ಸೊ ಇಲ್ಲಿ ತಾಕೇರು ನೋಡಿ ಆ ಹುಡುಗಿ ಸರಿ ಹೋಗ್ತಾಳೆ. ಆಗ್ಲೇ ನಮಗೆ ಗೊತ್ತಾಗುತ್ತೆ ಯಾಗ ಕ್ರಿಯೇಟ್ ಮಾಡಿರೋ ಎಲ್ಲಾ ಪಪೆಟ್ಸ್ ಅಲ್ಲೂ ಹ್ಯೂಮನ್ ಎಮೋಷನ್ ಇದ್ದೇ ಇರ್ತವೆ. ಲಿಟ್ರಲಿ ರಿಯಲ್ ಎಮೋಷನ್ಸ್ ಫೀಲ್ ಮಾಡ್ತವೆ. ಆಗ್ಲೇ ನಾವು ಬರ್ತೀವಿ ಪ್ರೆಸೆಂಟ್ ಗೆ. ಪ್ರೆಸೆಂಟ್ ಅಲ್ಲಿ ಯಾಗ ಕರ್ಸಿಡ್ ಟೆಕ್ನಿಕ್ ಗಕುಗುಂಜಿಗೆ ಹೇಳ್ತಾನೆ ಯಾವ ತರ ಕರ್ಸಿಡ್ ಕಾರ್ಪ್ಸ್ ಮಾಡೋದು ಅಂತವ. ಆಗ್ಲೇ ಗಕುಗುಂಜಿ ಶಾಕ್ ಹೋಗ್ತಾನೆ, ಯಾಕಂದ್ರೆ ಮುಂಚೆನೆ ಆ ಟೆಕ್ನಿಕ್ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ನು ಜೀವಂತ ಇರ್ತಿದ್ದ. ಬಟ್ ಈಗ ಅವನು ಸಾಯೋ ಟೈಮ್ ನಲ್ಲಿ ಈ ಟೆಕ್ನಿಕ್ ಹೇಳ್ತಿದ್ದಾನೆ. ಆಗ್ಲೇ ಗಕುಗುಂಜಿಗೆ ಹೇಳ್ತಾನೆ ಈಗ ಯಾಕೆ ಹೇಳ್ತಿದ್ಯಾ ನೀನು ಅಂತ. ಆಗ್ಲೇ ಇಲ್ಲಿ ಯಾಗ ಹೇಳ್ತಾನೆ ಇದು ನನ್ ಕಡೆಯಿಂದ ನಿನಗೊಂದು ಕರ್ಸ್, ಯಾಕಂದ್ರೆ ನೀನು ಹೈಯರ್ ಅಪ್ಸ್ ಈ ಟೆಕ್ನಿಕ್ ಬಗ್ಗೆ ಹೇಳಂಗಿಲ್ಲ, ನೀನು ಹೇಳೋದು ಇಲ್ಲ. ಸೊ ಈ ಟೆಕ್ನಿಕ್ ನ ನೀನು ಜೀವನ ಪರ್ಯಂತ ತನ್ನೊಳಗೆ ಇಟ್ಕೊಂಡು ಹಾಗೆ ಹೇಳ್ದಲೇ ಕೊರಗ್ತಾ ಇರು ಅಂತ ಹೇಳಿ ಅವನು ಹೇಳ್ತಾನೆ. ಅದೇ ಟೈಮಿಗೆ ಇಲ್ಲಿ ಪಾಂಡಾ ಬರ್ತಾನೆ. ಪಾಂಡಾ ನೋಡ್ಬಿಟ್ಟು ಗಕುಗುಂಜಿ ಇಲ್ಲಿ ಫೈಟಿಂಗ್ ಸ್ಟ್ಯಾನ್ಸ್ ತಗೊಂತಾನೆ. ಬಟ್ ಪಾಂಡಾ ಇಲ್ಲಿ ಅವನು ಇಗ್ನೋರ್ ಮಾಡಿ ಯಾಗ ಹತ್ರ ಹೋಗ್ತಾನೆ. ಇಲ್ಲಿ ಗಕುಗುಂಜಿ ಕೇಳ್ತಾನೆ ನೀನ್ ಯಾಕೆ ನನ್ನ ಮೇಲೆ ರಿವೆಂಜ್ ತಗೊಳಲ್ವಾ. ಆಗ್ಲೇ ಅವ್ನು ಹೇಳೋದ್ ಮಾತು ಮಾತ್ರ, ನನ್ನ ಆತರ ಮಾಡೇ ಇಲ್ಲ. ನಮ್ಮಲ್ಲಿ ಎಮೋಷನ್ಸ್ ಬರ್ಬೋದು ಬಟ್ ಹೇಟ್ ಅಂಡ್ ರಿವೆಂಜ್ ಅದ್ ತಗೊಳಕ್ ನಮ್ಮನ್ನ ಆತರ ಮಾಡಿಲ್ಲ. ಪಾಂಡಾ ಜೋರಾಗಿ ಹೇಳ್ತಾನೆ. ಅಂಡ್ ಅವ್ನ ಡೈಲಾಗ್ ಮಾತ್ರ ಫುಲ್ ಎಮೋಷನಲ್ ಆಗಿತ್ತು. ಅಂಡ್ ಎಮೋಷನಲ್ ಸೀನ್ ಇತ್ತಿತ್ತು ಬ್ರೋ. ಅಂಡ್ ಐ ಹೋಪ್ ನಿಮಗೆ ಈ ಸೆಟಪ್ ಅರ್ಥ ಆಗಿರುತ್ತೆ. ಇಲ್ಲೊಂಚೂರು ಟೈಮ್ ತಗೊಂಡು ಬಿಡಿಸಿ ಹೇಳಿದೀನಿ 5 ನಿಮಿಷ ಏನಾಗಿತ್ತು ಅಂತವ. ನೀವು ಸಡನ್ ಆಗಿ ನಿಜವಾಗ್ಲೂ ಎಪಿಸೋಡ್ 5 ನಿಮಿಷ ನೋಡ್ಬಿಟ್ರೆ ನೀವು ಫುಲ್ ಕನ್ಫ್ಯೂಸ್ ಆಗ್ತೀರಿ ಏನ್ ನಡೀತಿದೆ ಅಂತವ. ಸೊ ಅರ್ಥ ಆಗ್ಲಿ ಅಂತಂದ್ರೆ ಬಿಡಿಸಿ ಹೇಳ್ತಿದೀನಿ, ಅರ್ಥ ಆತಲ್ವಾ? ಹೋಗಿ ಅಲ್ವಾ ಮುಂದೋಗೋಣ. ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ ಇಲ್ಲಿ ಟೆಂಗೆನ್ ಇಲ್ಲಿ ಅವನು ಅಕಾರಿ ಲೊಕೇಶನ್ ಹೇಳ್ತಿದ್ದ. ಅವನೀಗ ಗ್ಯಾಮ್ಲಿಂಗ್ ಮ್ಯಾಚಸ್ ಮಾಡ್ತಿದ್ದಾನೆ. ಅಂಡರ್ ಗ್ರೌಂಡ್ ಫೈಟ್ ಕ್ಲಬ್ ಇದೆ ಒಂದು. ಇಲ್ಲೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಕಾರಿ ಬಗ್ಗೆ. ಅವ್ನ ಏರ್ ಎಫ್ ಸಿ ಹೊಡೆದಿದ್ರಿಂದಾನೇ ಅವನನ್ನ ಸಸ್ಪೆಂಡ್ ಮಾಡಿದ್ದು. ಆಗ್ಲಿ ಯೂಜಿ ಅಂಡ್ ಮೆಗುಮಿ ಅಂಡರ್ ಗ್ರೌಂಡ್ ಹೋಗ್ತಾರೆ. ಇಲ್ಲಿದ್ ಗಾರ್ಡ್ಸ್ ಅವ್ರನ್ನ ಬಿಡಲ್ಲ. ಬಟ್ ಮೆಗುಮಿ ಇಲ್ಲಿ ಮಾತಾಡಕ್ ಟ್ರೈ ಮಾಡ್ತಾನೆ, ಆದ್ರೂ ಅವ್ರು ಕೇಳಲ್ಲ. ಅವ್ನ್ ಕನ್ಫರ್ಮ್ ಮಾಡ್ತಾನೆ ಈಗ ಯಾರೋ ಒಬ್ಬ ಇದ್ದ, ಅವನನ್ನ ನಾನು ಸಾಯಿಸಿದೆ ಆದ್ರಿಂದಾನೆ ಇಲ್ಲಿ ಬಂದಿದ್ದು ಅಂತವ. ಕೊನೆಗೆ ಇಲ್ಲಿ ಬಾಸ್ ರಿಕ್ವೆಸ್ಟ್ ಮೇಲೆಗೆ ಮೆಗುಮಿನ ಒಳಗ್ ಬಿಡಲ್ಲ, ಯೂಜಿನ ಒಳಗ್ ಬಿಡ್ತಾರೆ. ಹಾಗೆ ಮೆಗುಮಿ ಅಂಡ್ ಯೂಜಿ ಇಲ್ಲಿ ಪ್ಲಾನ್ ಮಾಡ್ತಾರೆ ಹಕಾರಿ ಹೇಗೆ ಒಪ್ಪಿಸ್ಬೇಕು ಅಂತ ಹೇಳಿ. ನಾವು ರಾತ್ರಿ ಇನ್ಫಿಲ್ಟ್ರೇಟ್ ಮಾಡೋಣ. ಆಗ್ಲಿ ಇಲ್ಲಿ ಯೂಜಿ ಒಳಗ್ ಹೋಗ್ತಾನೆ. ಅಲ್ಲಿ ಗಾರ್ಡ್ಸ್ ಇಲ್ಲಿ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಕರ್ಸಿಡ್ ಎನರ್ಜಿ ಯೂಸ್ ಮಾಡಂಗಿಲ್ಲ. ಇಲ್ಲಿ ಯೂಜಿ ಬಾಸ್ ಬಗ್ಗೆನೂ ಕೇಳ್ತಾನೆ, ಬಾಸ್ ಅಂದ್ರೆ ಇಲ್ಲಿ ಹಕಾರಿ ಬಗ್ಗೆ. ಅದಕ್ಕೆ ಇಲ್ಲಿ ಅವ್ನ್ ಗಾರ್ಡ್ ಹೇಳ್ತಾನೆ ಮೋಸ್ಟ್ ಆಫ್ ಆಲ್ ಫೈಟ್ಸ್ ಎಲ್ಲ ಸ್ಕ್ರಿಪ್ಟ್ಸ್ ಬರೆಯೋದೇ ಹಕಾರಿ. ಈ ತರ ಫೈಟ್ ಆಗ್ಬೇಕು, ಇವನ್ ಜೊತೆ ಫೈಟ್ ಮಾಡ್ಬೇಕು ಅಂತ ಹೇಳಿ ಸ್ಕ್ರಿಪ್ಟೆಡ್ ಫೈಟ್ ಬರೆಯೋದೆಲ್ಲ ಬಾಸೆ. ಆದ್ರೆ ಈಗ ನಡೀತಿರೋ ಈ ತರದವರಿ ಮ್ಯಾಚ್ ಸ್ಕ್ರಿಪ್ಟೆಡ್ ಅಲ್ಲ. ಆಗ್ಲೇ ಅವ್ನು ಹೇಳ್ತಾನೆ ನೀನ್ ಚೆನ್ನಾಗಿ ಫೈಟ್ ಮಾಡಿದೆ ಅಂತ ಹೇಳಿ ಬಾಸ್ ನಿನಗೆ ರೆಕಗ್ನೈಸ್ ಮಾಡ್ಬೋದು, ಅದ್ ನಿನ್ನ ಒಳಗೂ ಕರಿಬಹುದು ಅಂತ ಹೇಳಿ ಹೇಳ್ತಾನೆ. ಆಗ್ಲೇ ಯೂಜಿ ಇಲ್ಲಿ ಎಕ್ಸೈಟೆಡ್ ಆಗಿದ್ದ, ನಾನು ಕರೆಕ್ಟ್ ಆಗಿ ಫೈಟ್ ಮಾಡಿರಿ ಹಕಾರಿ ನನ್ನ ಕರಿತಾನೆ ಅಂತ ಹೇಳಿ. ಆಗ್ಲೇ ನಿಜವಾಗ್ಲೂ ಅವನ ಆಪೋನೆಂಟ್ ನೋಡ್ಬಿಟ್ಟು ಇನ್ನ ಖುಷಿ ಆಗ್ತಾನೆ. ಯಾಕಂದ್ರೆ ಆ ಆಪೋನೆಂಟ್ ಯಾರು ಅಂದ್ರೆ ನಮ್ ಪಾಂಡಾ. ಅವನು ಹಕಾರಿ ರೆಕ್ರೂಟ್ ಮಾಡಕ್ಕೆ ಅಂತಾನೆ ಬಂದಿದ್ದ. ಇಲ್ಲಿ ನಡೆಯೋ ಫೈಟ್ ಮಾತ್ರ ಜೆಜೆಕೆ ಮೋಸ್ಟ್ ಬ್ರೂಟಲ್ ಫೈಟ್. ಏನ್ ಇಬ್ರು ಕೋಳಿ ತರ ಫೈಟ್ ಮಾಡ್ತಿದ್ರು, ಇಬ್ರು ಆಟ ಆಡ್ತಿದ್ರು ಬ್ರೋ. ಇಬ್ರು ಫೈಟ್ ಮಾಡ್ತಾ ಯೂಜಿ ಹಕಾರಿ ಬಗ್ಗೆ ಕೇಳ್ತಾನೆ ಪಾಂಡಾಗೆ. ಪಾಂಡಾ ಹೇಳ್ತಾನೆ ಅಷ್ಟೊಂದು ಇನ್ಫಾರ್ಮೇಶನ್ ಏನು ತಗೊಳ್ಳಿಲ್ಲ ನಾನು. ಆಗ್ಲೇ ನಾವು ನೋಡ್ತೀವಿ ಇಲ್ಲಿ ಹಕಾರಿ ಅಂಡ್ ಕಿಕೋರುನ. ಹಕಾರಿ ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್, ಕಿಕೋರು ಎಲ್ಲಿ ಕೈ ಇಟ್ಟಿದ್ಯಾ ನೀನು. ಅಂಡ್ ಕಿಕೋರು ನಿಮಗೆ ಕ್ಯೂಟ್ ಅನ್ಸಿರ್ಬೋದು ಬಟ್ ಇವಳು ಅವಳಲ್ಲ, ಅವನು ಹುಡುಗಿ ಎಲ್ಲ ಹುಡುಗ ಇವನು. ಇಲ್ಲೊಂಚೂರು ಇವರೊಬ್ರ ಮಧ್ಯೆ ಬ್ರೋಮ್ಯಾನ್ಸ್ ನೋಡ್ತೀವಿ. ಆಗ್ಲೇ ಯೂಜಿ ವಿನ್ ದ ಫೈಟ್. ಏನ್ ಕೋಳಿ ತರ ಫೈಟ್ ಮಾಡಿ ಆಗ್ಲೇ ಹಕಾರಿ ಈ ಹುಡುಗನ ರೆಕಗ್ನೈಸ್ ಮಾಡಿ
ಮಾಡಿ ಒಳಗ್ ಕರಿತಾನೆ. ಹಾಗೆ ಮೆಗುಮಿ ಮೇಲೆ ಒಂದ್ ಕಣ್ಣಿಡಕ್ಕೂ ಹೇಳ್ತಾನೆ. ಆಗ್ಲೇ ಇಲ್ಲಿ ಪಾಂಡ ಆಚೆ ಹೋಗಿ ಮೆಗುಮಿ ಅಂಡ್ ಪಾಂಡ ಪ್ಲಾನ್ ಮಾಡ್ತಾರೆ ಹೇಗೆ ರೂಫ್ ಟಾಪ್ ಮೇಲೆ ಇರ್ತಾನೆ ಅಕಾರಿ, ಅವನು ಹೇಗೆ ಕನ್ಫ್ರಂಟ್ ಮಾಡೋದ್ ನಾವು ಅಂತವ. ಅಲ್ಲಿಗೆ ಸುಮ್ನೆ ನುಗ್ಗಕ್ಕಾಗಲ್ಲ, ಯಾಕಂದ್ರೆ ಆ ಡೋರ್ ಹತ್ರ ಹೋದಷ್ಟು ಆ ಡೋರ್ ದೂರ ಹೋಗುತ್ತೆ. ಅಲ್ಲೇನೋ ಒಂಥರ ಬ್ಯಾರಿಯರ್ ಟೈಪ್ ಇದೆ. ಮೋಸ್ಟ್ ಆಫ್ ಆಲ್ ಕಿಕೋರು ಪವರ್ ಇರಬೇಕು ಅಂತ ಹೇಳಿ ಅವರಿಬ್ರು ಡಿಸ್ಕಸ್ ಮಾಡ್ತಿರ್ತಾರೆ ಹೇಗೆ ಅಲ್ಲಿಗೆ ಇನ್ಫಿಲ್ಟ್ರೇಟ್ ಮಾಡೋದು ಅಂತವ. ಅಂಡ್ ಮೆಗುಮಿ ಅಂಡ್ ಪಾಂಡೆ ಇಲ್ಲಿ ನುಗ್ಗಕ್ ರೆಡಿ ಆಗ್ತಾರೆ. ಆಗ್ಲೇ ಕಿಕೋರು ಇಲ್ಲಿ ಬಂದು ಯೂಜಿನ ಅಕಾರಿ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಗ್ಲೇ ನಾವಿಲ್ಲಿ ನೋಡ್ತೀವಿ ಹಕಾರಿನ ಟೋಟಲ್ 4+ ಮಿನಿಟ್ಸ್ ಸಿಂಗಲ್ ಶಾರ್ಟ್ ಕಾನ್ವರ್ಸೇಷನ್ ಇದು. ಅಂಡ್ ಇದ್ದಲ್ಲಿ ಡೈಲಾಗ್, ಅಟ್ಮಾಸ್ಫಿಯರ್, ಯುಜಿ ಬಾಡಿ ಲ್ಯಾಂಗ್ವೇಜ್, ಐ ಲಿಟ್ರಲಿ ಲವ್ಡ್ ಇಟ್. ಇದು ನಿಮಗೆ ಒಂಚೂರು ರಿಯಲ್ ಲೈಫ್ ಅನ್ಸುತ್ತೆ, ಅಪ್ಪ ಮಗನ್ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇರ್ಬೇಕಾದ್ರೆ ಹೆಂಗೆ ನಡೆಯುತ್ತೆ ಅಂತ ಹೇಳಿ ಆ ಟೈಪ್ ಇಂದಿದ್ದು. ಅಂಡ್ ಯುಜಿ ಇಲ್ಲಿ ಗೊತ್ತಿಲ್ದಿಲ್ದಂಗೆ ಆಕ್ಟಿಂಗ್ ಮಾಡಕ್ ಬರ್ತಿರ್ಲಿಲ್ಲ ಅವನಿಗೆ. ಅಕಾರಿ ಇಲ್ಲಿ ಮೊದ್ಲು ಚೆನ್ನಾಗೆ ಮಾತಾಡಿಸ್ತಾನೆ, ಅವನು ಹೀಟ್ ಬಗ್ಗೆನು ಹೇಳ್ತಾನೆ ಒಂಚೂರ. ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಹೀಟ್ ಬೇಕು, ಹೀಟ್ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಅಂಡ್ ದಟ್ಸ್ ಟ್ರೂ, ಯಾಕಂದ್ರೆ ಹೀಟಿಗೆ ಬಂದೆ ಜನ ಎಲ್ಲ ಕೆಲಸ ಮಾಡೋದು. 100% ಕೊಡ್ಬೇಕು ಅಂದ್ರೆ ಹೀಟ್ ಬೇಕೇ ಬೇಕು, ಲಿಟ್ರಲಿ. ಹಾಗೆ ಇಲ್ಲಿ ಅಕಾರಿ ಅಡ್ವೈಸ್ ಕೊಡ್ತಾನೆ, ಲೈಫ್ ಇಸ್ ಗ್ಯಾಂಬಲ್, ಗ್ಯಾಂಬಲ್ ಇಸ್ ಎವ್ರಿಥಿಂಗ್. ಗ್ಯಾಂಬ್ಲಿಂಗ್ ಮಾಡ್ಬೇಕು ಅಂದ್ರೆ ಹೀಟ್ ಬೇಕು. ಅಂಡ್ ಇಲ್ಲಿ ಝೋರೋ ವಾಯ್ಸ್ ಆಕ್ಟರ್ ಮಾತ್ರ ಕೆಲಸ ಮಾಡಿರೋದು. ಅವ್ರ ವಾಯ್ಸ್ ಕೇಳಿ ಗೂಸ್ ಬಂಪ್ಸ್ ಬರ್ತಿತ್ತು ನಿಜವಾಗ್ಲೂ. ಈಗ ಅಕಾರಿ ನೋಡ್ಬಿಟ್ಟು ನಾನಂತೂ ಫುಲ್ ಖುಷಿಯಾಗಿ ಹೋಗಿದ್ದೀನಿ. ಬಟ್ ಆಗ್ಲೇ ಒಂದ್ ಫೋನ್ ಬರುತ್ತೆ. ಅಂಡ್ ಆ ಫೋನ್ ಬಂದಿದ ತಕ್ಷಣ ಗೊತ್ತಾಗುತ್ತೆ ಅಕಾರಿಗೆ ಯುಜಿ ಒಬ್ಬ ಸೋರ್ಸರರ್ಸ್ ಅಂತವ. ಅವನಿಲ್ಲಿ ಡ್ರಿಂಕ್ ಆಫರ್ ಮಾಡ್ತಾನೆ, ಯುಜಿ ಕುಡಿಯಲ್ಲ ಅಂತಾನೆ. ಬಟ್ ಇಲ್ಲಿ ಅಕಾರಿ ಗೋಜೋ ಬಗ್ಗೆ ಹೇಳ್ತಾನೆ, ಗೋಜೋ ಕುಡಿಯಲ್ಲ ಗೊತ್ತಾ ನಿನಗೆ ಅಂತ. ಆಗ್ಲೇ ಯುಜಿ ಹೇಳ್ತಾನೆ, ಗೋಜೋನ ಅವನ್ ಯಾರು? ಯುಜಿ ಇಷ್ಟೊಂದು ನಾಟಕ ಬೇಡ, ನಿಮ್ ಸೆನ್ಸಿನೇ ಮರ್ತ್ ಬಂದ್ರೆ ಹೆಂಗೆ. ಆಗ್ಲೇ ಇಲ್ಲಿ ವಾತಾವರಣ ಚೇಂಜ್ ಆಗುತ್ತೆ. ಯುಜಿ ನಿಜವಾಗ್ಲಿ ಇಲ್ಲಿ ಎದ್ರ ಹೋಗ್ತಾನೆ. ಅವ್ನ್ ಬೇಡ್ಕೊಳ್ತಿದ್ದ, ಹಣ ಬಿಟ್ಬಿಡು ನನ್ನ, ಆಗಲ್ಲ ನಂಗೆ ಕೇಳಿ ತಪ್ಪಾಯ್ತು ಅಂತವ. ಆಮೇಲೆ ಒಂದ್ ಸ್ವಲ್ಪ ಇಲ್ಲಿ ಅಕಾರಿ ಪವರ್ ನೋಡ್ತೀವಿ. ಆಗ್ಲಿ ಯುಜಿ ವರ್ಸಸ್ ಅಕಾರಿ ಫೇಸ್ ಆಫ್ ಜೊತೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಒಟ್ನಲ್ಲಿ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು. ಮೋಸ್ಟ್ ಆಫ್ ಆಲ್ ಬಿಲ್ಡ್ ಅಪ್ ಎಪಿಸೋಡ್ ಇದು. ಅಂಡ್ ಈ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ಸ್ ನಲ್ಲಿ ಹೇಳಿ. ಹಾಗೆ ಫ್ಯಾನ್ಸ್ ಇಷ್ಟ ಕಷ್ಟದ ಬಗ್ಗೆ ಮಾತಾಡಿರಿ. ನಮಗೆ ಹಕಾರಿ ಫೈಟ್ ನಲ್ಲಿ ಟೂಕಾ ಡೊಂಕೋ ಬ್ರೆಜಿಲಿಯನ್ ಫೋಮ್ ಬೇಕೇ ಬೇಕು ಅಂತೇಳಿ ಮಪ್ಪಾಗೆ ಪೆಟಿಷನ್ ಆಗ್ತಿದ್ದಾರೆ. ಓವರ್ 68,000 ಆವಾಗಲೇ ವೋಟ್ಸ್ ಆಗೋಗಿದೆ. ಅಂಡ್ ನೋಡೋಣ, ಹಾಕಿದ್ರೆ ಓಕೆ, ಇಲ್ಲ ಅಂದ್ರೆ ಎಡಿಟ್ಸ್ ಗಳು ಇದ್ದೇ ಇದಾವೆ, ಎಡಿಟ್ ಮಾಡ್ಕೊಂಡು ನೋಡೋದು. ಅಂಡ್ ಈ ಎಪಿಸೋಡ್ ಬಗ್ಗೆ ಹೇಗಿತ್ತು, ನಿಮಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ಸ್ ನಲ್ಲಿ ಹೇಳಿ. ಅಂಡ್ ನನಗಂತೂ ಈ ಎಪಿಸೋಡ್ ತುಂಬಾ ಚೆನ್ನಾಗಿ ಅನಿಸ್ತು. ಅಂಡ್ ಫೈನಲಿ ಹಕಾರಿ ಫೇಸ್ ರಿವೀಲ್ ಆಯ್ತು, ಹಕಾರಿ ಪವರ್ ಒಂಚೂರು ನೋಡಿದ್ವಿ. ಅಂಡ್ ಮೋಸ್ಟ್ ಆಫ್ ಆಲ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನ ಪವರ್ ಅಪ್ ನೋಡ್ತೀವಿ, ಕಿಕೋರು ಪವರ್ ನೋಡ್ತೀವಿ. ನೆಕ್ಸ್ಟ್ ಎಪಿಸೋಡ್ ಬಿಲ್ಡ್ ಅಪ್ ಎಪಿಸೋಡ್ ಇರುತ್ತೆ, ವೇಟ್ ಮಾಡಿ. ಕಲ್ಲಿಂಗ್ ಗೇಮ್ ಸ್ಟಾರ್ಟ್ ಆದಾಗ ನಿಜವಾಗ್ಲೂ ಎಪಿಸೋಡ್ ಗಳು ಓಡೋದ್ ಮಾತ್ರ ಬೆಂಕಿ ಓಡ್ತವೆ. ನಿಜವಾಗ್ಲೂ ನೀವು ನೋಡಕ್ಕೆ ಮುಂದೆ ಯಾವ್ಯಾವ ಬರ್ತವೆ ಅಂತ ಹೇಳಿ ರೆಡಿ ಇಲ್ಲ. ಈ ಎಪಿಸೋಡ್ ಅಂಡ್ ಈ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಕಮೆಂಟ್ಸ್ ನಲ್ಲಿ ಹೇಳಿ. ಒಂಚೂರು ಹಂಗೆ ತಡ್ಕೊಳ್ಳಿ ಬ್ರೋ ಮೆಲ್ಲಕ್ಕೆ. ಅಂಡ್ ವಿಡಿಯೋ ಒಂದ್ ಸ್ವಲ್ಪ ಲೇಟ್ ಆದ್ರೆ ಕ್ಷಮಿಸ್ಬಿಡಿ, ಯಾಕಂದ್ರೆ ಒಂಚೂರು ಕೆಲಸ ಇತ್ತು, ಅಲ್ಲಿ ಇಲ್ಲಿ ಹೋಗಿದ್ದೆ. ಈ ವಿಡಿಯೋ ಇಷ್ಟೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಹೊಸಬಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬೈ.